ವಿಜಯಪುರದಲ್ಲಿ ಇವತ್ತು ಪೊಲೀಸ್ ಪರೀಕ್ಷೆ ವೇಳೆ ಗೊಂದಲ ಸೃಷ್ಟಿಯಾಗಿದೆ. ಕಾನ್ಸ್ಟೇಬಲ್ ನೇಮಕಾತಿ ಪ್ರವೇಶ ಪರೀಕ್ಷೆ ನಡೀತಾ ಇತ್ತು. ಆ ವೇಳೆ ಆಗಿರುವಂತ OMR ಹಾಗೇನೆ ಪ್ರಶ್ನೆ ಪತ್ರಿಕೆ ಹೊಂದಾಣಿಕೆಯಲ್ಲಿ ಆ ಒಂದು ವಿಭಿನ್ನತೆ ಕಂಡು ಬಂದಿದೆ. ಅಂದ್ರೆ ಹೊಂದಾಣಿಕೆನೇ ಆಗ್ತಾ ಇಲ್ಲ ಅನ್ನುವಂಥದ್ದು. ನೇಮಕಾತಿ ಪರೀಕ್ಷೆ ಬಹಿಷ್ಕಾರ ಮಾಡಿದ್ದಾರೆ ವಿದ್ಯಾರ್ಥಿಗಳು. ವಿಜಯಪುರದಲ್ಲಿ ಆಗಿರುವಂತ ಘಟನೆ ಇದು. ಕಾನ್ಸ್ಟೇಬಲ್ ನೇಮಕಾತಿ ಪ್ರವೇಶ ಪರೀಕ್ಷೆ ನಡೀತಾ ಇರುವಂತದ್ದು ಇವತ್ತು ರಾಜ್ಯಾದ್ಯಂತ. ಆ ವೇಳೆ ಗೊಂದಲ ಆಗಿದೆ ವಿಜಯಪುರದಲ್ಲಿ. OMR ಶೀಟ್ಗೂ ಪ್ರಶ್ನೆ ಪತ್ರಿಕೆಗೂ ಹೊಂದಾಣಿಕೆನೇ ಕಂಡಿಲ್ಲ. ಅಲ್ಲಿ ನೇಮಕಾತಿ ಪರೀಕ್ಷೆ ಬಹಿಷ್ಕಾರವನ್ನ ಮಾಡಿದ್ದಾರೆ ವಿದ್ಯಾರ್ಥಿಗಳು. ವಿಜಯಪುರ ಜಿಲ್ಲೆಯ ತಿಕೋಟಾ ಪಟ್ಟಣದ ಶಾರದಾಂಬಾ ಕಾಲೇಜಿನಲ್ಲಿ ಕೆಲವರು ಪರೀಕ್ಷೆ ಬರೆದ್ರೆ ಇನ್ನೂ ಕೆಲವು ವಿದ್ಯಾರ್ಥಿಗಳು ಬಹಿಷ್ಕಾರ ಹಾಕಿದ್ದಾರೆ. ನಾವು ಬರೆಯೋದಿಲ್ಲ ಪರೀಕ್ಷೆನ ಅಂತ. ಪರೀಕ್ಷಾ ಕೇಂದ್ರದ ಮುಂಭಾಗ ಕೂತು ಪ್ರತಿಭಟನೆಗೆ ಮುಂದಾಗಿದ್ದಾರೆ ವಿದ್ಯಾರ್ಥಿಗಳು. ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂತ ವಿದ್ಯಾರ್ಥಿಗಳು ಈಗ ಆಕ್ರೋಶಗೊಳ್ತಾ ಇದ್ದಾರೆ. ನ್ಯಾಯ ಸಿಗದೆ ಇದ್ರೆ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಹೇಳ್ತಿದ್ದಾರೆ ಅವರು. ಸ್ಥಳಕ್ಕೆ ಭೇಟಿ ನೀಡ್ತಾರೆ DC, SP ಹಾಗೇನೆ ಇದಂತಹ ಅಧಿಕಾರಿಗಳು. ಅವರು ಮುಂದೆ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ನಾವು ಪರೀಕ್ಷೆ ಬರೆಯೋದಿಲ್ಲ, ಇಲ್ಲಿ ಏನೋ ಅಕ್ರಮ ಆಗಿದೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗುತ್ತೆ ಅನ್ಸುತ್ತೆ, ಅದಕ್ಕೇನೆ OMR ಶೀಟ್ಗೂ ಆ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗೂ ಯಾವುದು ಹೊಂದಾಣಿಕೆ ಕಾಣಿಸ್ತಾ ಇಲ್ಲ ಅಂತ ಕೆಲವು ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾರೆ. ಇನ್ನು ಕೆಲವರು ನಾವು ಬರೆಯೋದಿಲ್ಲ, ಇದಕ್ಕೆ ಉತ್ತರ ನೀಡಬೇಕು, ನೀವು ಇಲ್ಲೇನಾಗಿದೆ ಅಂತ ತಿಳಿಸ್ಬೇಕು ನೀವು ನಮಗೆ ಅಂತ ಆಕ್ರೋಶಗೊಂಡು ಈ ರೀತಿಯಾಗಿ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಇಲ್ಲಿ ಮತ್ತೊಂದು ಆರೋಪ ಅಂತ ಹೇಳ್ಬೋದು. ನಿಜವಾಗ್ಲೂ OMR ಶೀಟ್ಗೆ ಪ್ರಶ್ನೆ ಪತ್ರಿಕೆಗೆ ಏನು ವ್ಯತ್ಯಾಸ ಆಗಿದೆ ಅನ್ನೋ ರೀತಿಯಾಗಿ ಈಗ ಪರಿಶೀಲನೆ ಆಗಬೇಕಾಗುತ್ತೆ. ಅದು ಹಿಂಗ್ ಬರಾಕತ್ತಿತ್ತು, ಇವ್ರು ಕೊಡೋ ಟೈಮ್ ಆಗಿತ್ತು. ನಾವು ಇದು ಫಿಲಪ್ ಮಾಡಿದ್ವಿ. ಆಮ್ಯಾಗ ಏನ್ ಅಂದ್ರು, ಅಲ್ಲಿ ನಮ್ಮ ಸೂಪರ್ವೈಸರ್ ಇರ್ತಾರ, ಲೇಡೀಸ್ ಇದ್ರು, ಅಂದ್ರೆ ಅವ್ರಿಗೆ ಚಿಲ್ಡ್ರನ್ ಹೇಳುವಂತ LKG ಹೇಳುವಂತ ಸೂಪರ್ವೈಸರ್ ಮಾಡಿದ್ದಾರೆ. ಅವ್ರಿಗೆ ನಾಲೆಜ್ ಇಲ್ಲ. ಕ್ಯಾನ್ಸಲ್ ಮಾಡ್ರಿ ತಡ್ ಆಯ್ತಾ ಸರ್, ಓಕೆ, ಟೈಮ್ ಎಷ್ಟಾಗಿದೆ ಮೇಡಮ್, ಟೈಮ್ ಎಷ್ಟಾಗಿದೆ ಅಂತ ಕೇಳು. ಪ್ರತಿ ಸಲ ಕೇಳುದು, ಪ್ರತಿಯೊಂದು ಆಚೆ ತರದು ಬಂದಾಗಿದ್ದು, ಅದು ಕಾಮನ್ ಸೆನ್ಸ್ ಇಲ್ಲ. ಒಂದು ನೀಟ ಒಂದು ರೂಲ್ಸ್ ಏನಿದೆ, ಟೈಮ್ ಅದೂ ಇಲ್ಲ. ಇಲ್ಲಿ ಆಗುವಂತ ಪ್ರತಿಯೊಬ್ರು ಅಧಿಕಾರಿಗಳಾಗಲಿ ಯಾರೇ ಆಗಲಿ ಮುಚ್ಚಾಕಾಗಿ ಟ್ರೈ ಮಾಡೋದಾರ. SP ನಿಂಬರ್ಗಿ ಸರ್ ಬಂದ್ರು, ಅದಕ್ಕಿಂತ ಮೊದಲ DYSP ಅವರು ಇವರು ಎಲ್ಲಾರು ಬಂದ್ರು. ಬಂದು ನಮ್ ಬಾಯಿನೇ ಮುಚ್ಚಾಕತ್ತಾರ. ನಾವು ಕೇಳ್ತಿರೋದು ನ್ಯಾಯ. ಅವ್ರು ಬಂದ್ರು, DC ಸಾಹೇಬ್ರು ಬಂದ್ರು, ಎಲ್ಲಾರು ಬಂದ್ರು, ಒಳಗ್ ಹೋದ್ರು. ಏನಾಗ್ಯದ ಏನು ಹೇಳಕತ್ತಿಲ್ಲ. ಈ ತರ OMR ಶೀಟ್ ನಂಬರ್, ಕ್ವಶನ್ ಶೀಟ್ ನಂಬರ್, ಪೇಪರ್ ನಂಬರ್ ಎರಡು ಚೇಂಜ್ ಅದಾವ. ಇದಕ್ಕೆಲ್ಲ ನಾವೆಲ್ಲ ಸರಿ ಮಾಡ್ತೀವಿ. ಅವ್ರ ಜೂಮ್ ನೋಡ್ರಿ, OMR ಶೀಟ್ ನಂಬರ್ ಇದಕ್ಕೆಲ್ಲ ನಾವು ರೆಡಿ ಮಾಡ್ತೀವಿ. ನೀವೆಲ್ಲ ಬರೀತಾರ ಆ ಕ್ವಶನ್ ಪೇಪರ್ ನಾವು ಅವ್ರು ಹೇಳ ಬರೆದ್ರೆ ಸ್ಕ್ಯಾನ್ ಆಗಲ್ಲ. OMR ಶೀಟ್ 10:45 ಮಾಡ್ತಾರೆ. ಏನಪ್ಪ ಎಲ್ಲ ಲೀಕ್ ನಾನು OMR ಶೀಟ್ ಇವತ್ತು ಈ ಶಾರದಾಂಬಾ PU ಕಾಲೇಜ್ ತಿಕೋಟಾದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ದು ರಿಕ್ರೂಟ್ಮೆಂಟ್ ಎಕ್ಸಾಮ್ ಇತ್ತು. ಒಟ್ಟು ಜಿಲ್ಲೆಯಲ್ಲಿ 61 ಕೇಂದ್ರಗಳ ಪೈಕಿ ಇದು ಕೂಡ ಒಂದು ಕೇಂದ್ರವಾಗಿತ್ತು. ಬೆಳಗ್ಗೆ 9:00 ಅಲ್ಲಿ ಟೈಮಿಗೆ ಇಲ್ಲಿ ಬಂದು ಪ್ರಶ್ನೆ ಪತ್ರಿಕೆಗಳು ರೀಚ್ ಆಗಿದ್ದು, ತದನಂತರ ಇಲ್ಲಿ ಸೆಂಟರ್ ಸೂಪರ್ವೈಸರು SOP ಪ್ರಕಾರ ಆ ಪೇಪರ್ಸ್ಗಳನ್ನು, ಕ್ವಶನ್ ಪೇಪರ್ಸ್ಗಳನ್ನು ಪ್ರತಿಯೊಂದು ಕೊಠಡಿನಲ್ಲಿರುವಂಥ ವಿದ್ಯಾರ್ಥಿಗಳಿಗೂ ಕೂಡ ಅದನ್ನು ಕೊಟ್ಟು ಓಪನ್ ಮಾಡಿ ಫಸ್ಟ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ತದನಂತರ OMR ಶೀಟ್ಗಳು ಕೂಡ ಅದರ ಡಿಸ್ಟ್ರಿಬ್ಯೂಷನ್ ಆಗಿದೆ. ಆ ಸಂದರ್ಭದಲ್ಲಿ ಕೆಲವು ವಿದ್ಯಾರ್ಥಿಗಳು ಅವರಿಗೆ ಕೊಟ್ಟಿರುವಂಥ OMR ಶೀಟ್ನಲ್ಲಿರುವಂಥ ನಂಬರು ಮತ್ತು ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ನಂಬರು ಹೊಂದಾಣಿಕೆ ಆಗ್ತಾಯಿಲ್ಲ ಅನ್ನುವಂತಹ ಒಂದು ಕಾರಣ ಅವರು ನಾವು ಪರೀಕ್ಷೆ ಬರೆಯಲ್ಲ, ಇದು ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ. ಇದು ಸಾಧಾರಣವಾಗಿ ಯಾವುದೇ ಈ ರೀತಿಯಾಗಿ ಟಿಕ್ ಮಾರ್ಕ್ ಹಾಕುವಂತ ಪರೀಕ್ಷೆಗಳಲ್ಲಿ ಪ್ರಶ್ನೆ ಪತ್ರಿಕೆ ಹಾಗೇನೆ ಈ ಆಪ್ಟಿಕಲ್ ಮಾರ್ಕ್ ರಿಕಾಗ್ನಿಷನ್ ಪೇಪರ್ OMR ಶೀಟ್ ಏನಿರುತ್ತೆ, ಎರಡೂ ಕಡೆ ನಂಬರ್ ಒಂದೇ ಇರಬೇಕು. ಆದ್ರೆ ಇಲ್ಲಿ ವ್ಯತ್ಯಾಸ ಕಂಡು ಬಂದಿದೆ. ಇದೇನಿದು ಅನ್ನುವಂತ ಒಂದ್ ರೀತಿಯಾಗಿ ಆತಂಕಗೊಳ್ತಾರೆ. ನಮ್ಮ ಪರೀಕ್ಷೆಯಲ್ಲಿ ಅಥವಾ ನಮ್ಮ ಪೇಪರ್ ಮಾತ್ರ ಹೀಗಾಗಿದೆಯಾ ಅಂತ ಅಕ್ಕಪಕ್ಕದವರೆಲ್ಲರೂ ವಿಚಾರಿಸಿದಾಗ ಎಲ್ಲರಲ್ಲೂ ಈ ರೀತಿ ಸಮಸ್ಯೆ ಆಗಿದೆ. ಕೆಲವರು ಪರೀಕ್ಷೆ ಬರೆದ್ರೆ ಇನ್ನು ಕೆಲವರು ಬಹಿಷ್ಕರಿಸಿ ಈ ರೀತಿಯಾಗಿ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು.